ಎಲ್ರಿಗೂ ನಮಸ್ಕಾರ. ನಾವಿವತ್ತಿನ ದಿವಸ ಶ್ರೀ ವೆಂಕಟೇಶಿ ಪ್ರಯೋಗದ ಒಂದು ಕನ್ಯಾದಾನದ ಸಂದರ್ಭದಲ್ಲಿ ಹೇಳುವಂತಹ ಒಂದು ಶ್ಲೋಕವನ್ನು ನಾವಿವತ್ತು ತಿಳ್ಕೊಳ್ಳೋಣ. ಅವ್ಯಂಗೇ ಅಪತಿತೆ ಅಕ್ಲಿಭೇ ದಶದೋಷ ವಿವರ್ಜಿತೆ ಇಮಾಂ ಕನ್ಯಾಂ ಪ್ರದಾಸ್ಯಾಮಿ ದೇವಾಗ್ನಿದ್ವಿಜ ಸನ್ನಿಧೌ. ಅವ್ಯಂಗೆ ಅಂದರೆ ಅಂಗವಿಕಲನ ಆಗಿಲ್ಲದವನಿಗೆ, ಅಪತಿತೆ ಭ್ರಷ್ಟಾಚಾರಿ ಅಲ್ಲದವನಿಗೆ, ಅಕ್ಲಿಬೆ ಅಂದರೆ ನಪುಂಸಕನಿಗೆ ನಾನು ನನ್ನ ಕನ್ಯೆಯನ್ನು ದಾರ ಎರೆದು ಕೊಡುತ್ತಿಲ್ಲ. ದಶದೋಷ ವಿವರ್ಜಿತೆ 10 ದೋಷಗಳುಳ್ಳ ಒಂದು ವರನಿಗೆ ನಾನು ನನ್ನ ಕನ್ಯೆಯನ್ನು ದಾರ ಎರೆದು ಕೊಡ್ತಾ ಇಲ್ಲ. ಯೋಗ್ಯನಾದಂಥ ವರನಿಗೆ ನಾನು ಕನ್ಯೆಯನ್ನು ದಾರೆ ಎರೆದು ಕೊಡ್ತಾ ಇದ್ದೇನೆ ಅನ್ನುವುದಾಗಿ ಹುಡುಗಿಯ ತಂದೆ ಹೇಳುವಂತಹ ಶ್ಲೋಕ. ಈ ಶ್ಲೋಕದಲ್ಲಿ ಅವ್ಯಂಗೆ ಅಪತಿತೆ ಅಕ್ಲಿಬೆ ದಶದೋಷ ವಿವರ್ಜಿತೆ, ದಶದೋಷಗಳು ಯಾವ್ಯಾವುದು ಅಂತ ನೋಡೋಣ. ಮೂಕುಂದೋ ಭದಿರಸ್ತಬ್ಧೋ ಪಂಗುಃ ಕುಬ್ಜೋ ನಪುಂಸಕಃ ಕುಷ್ಠಿರೋಗಿ ಅಪಸ್ಮಾರಿ ದಶದೋಷ ಪ್ರಕೀರ್ತಿತ. 10 ದೋಷಗಳು: ಮೂಕ, ಕುರುಡ, ಕಿವುಡ, ಬುದ್ಧಿಹೀನ, ಬುದ್ಧಿಮಂದ, ಕುಂಟ, ಕುಳ್ಳ, ನಪುಂಸಕ, ಕುಷ್ಠರೋಗಿ, ಆಮೇಲೆ ಅಪಸ್ಮಾರಿ ದೀರ್ಘ ಕಾಯಿಲೆಗಳುಳ್ಳಂಥವನಿಗೆ. ಇಂತಹ 10 ವಿಧವಾದಂತಹ ದೋಷಗಳನ್ನು ಹೊಂದಿರುವಂತಹ ವರನಿಗೆ ನಾನು ನನ್ನ ಕನ್ಯೆಯನ್ನು ಕೊಡ್ತಾ ಇಲ್ಲ ಅಂತ ಆ ಸಂದರ್ಭದಲ್ಲಿ, ವಿವಾಹದ ಸಂದರ್ಭದಲ್ಲಿ ಕನ್ಯೆಯ ಪಿತೃ, ಹುಡುಗಿಯ ತಂದೆ ಅದನ್ನು ಹೇಳ್ತಾನೆ. ಯಾರಿಗೆ? ಬ್ರಾಹ್ಮಣ ದೇವಾಗ್ನಿ ದ್ವಿಜ ಸನ್ನಿಧವು. ದೇವಾಗ್ನಿ ದ್ವಿಜ ಸನ್ನಿಧವು ಅಂದರೆ ದೇವತೆಗಳ ಎದುರಿಗೆ, ಆಮೇಲೆ ಅಗ್ನಿಯ ಸಮ್ಮುಖದಲ್ಲಿ, ಆಮೇಲೆ ಬ್ರಾಹ್ಮಣರ ಸಮ್ಮುಖದಲ್ಲಿ ನಾನು ನನ್ನ ಕನ್ಯೆಯನ್ನು ಯೋಗ್ಯನಾದಂಥ ವರನಿಗೆ ನಾನು ದಾರ ಎರೆದು ಕೊಡ್ತಾ ಇದ್ದೇನೆ ಇವತ್ತು ಅಂತ ಕನ್ಯಾಪಿತೃ ಅದನ್ನು ಹೇಳ್ತಾರೆ. ಅಂದರೆ ನಮ್ಮ ಹಿಂದೂ ಧರ್ಮದಲ್ಲಿ ಒಂದು ವಿವಾಹವನ್ನು ಮಾಡಬೇಕು ಅಂತಾದರೆ ಕನ್ಯಾಪಿತೃವಿಗೆ ತುಂಬ ಕರ್ತವ್ಯಗಳಿದೆ. ಕನ್ಯಾಪಿತೃವಿಗೆ ತುಂಬ ಕರ್ತವ್ಯ ಇದೆ, ಅದನ್ನೆಲ್ಲ ಪಾಲಿಸಬೇಕು ಕನ್ಯಾಪಿತೃ. ಈ 10 ದೋಷಗಳನ್ನು ಹೊಂದಿರುವಂತಹ ವರನಿಗೆ ನಾವು ಈ ಕನ್ಯಾದಾನದ ಸಂದರ್ಭದಲ್ಲಿ ಹೇಳುವಂತಹದ್ದು. ಈ 10 ದೋಷಗಳುಳ್ಳುವಂತಹ ವರನಿಗೆ ನಾವು ಆ ಒಂದು ದೋಷಗಳ ಇಲ್ಲದೇ ಇರುವಂತಹ ರೀತಿಯಲ್ಲಿ ಕನ್ಯಾಪಿತೃ ನೋಡಿಕೊಳ್ಳಬೇಕು. ಅದನ್ನೆಲ್ಲ ಪರಿಶೀಲಿಸಿ ತನ್ನ ಮಗಳನ್ನು ದಾರ ಎರೆದು ಕೊಡಬೇಕಾಗತ್ತೆ. ಇಲ್ಲ ಅಂದರೆ ಕನ್ಯಾಪಿತೃವಿಗೆ ಆ ದೋಷ ಬರುತ್ತೆ ಅಂತ ಹೇಳ್ತಾರೆ. ಆಮೇಲೆ ಕುಲಂಚ ಶೀಲಂಚ ವಪುರ್ವಯಶ್ಚ ವಿದ್ಯಾಚ ವಿತ್ತಂಚ ಸನಾತಥಂಚ ಏತಾನ್ ಗುಣಾನ್ ಸಪ್ತ
ಚಿತ್ತ ಪರೀಕ್ಷದೇಯ ಕನ್ಯಾಬುಧೈಶೈಶ್ಚ ಮಚಿಂತನೀಯಂ. ಈ ಒಂದು ಸ್ಮೃತಿ ವಾಕ್ಯದ ಹಾಗೆಯೇ ಕನ್ಯಾಪಿತೃಗಳು ತನ್ನ ಮಗಳಿಗೆ ಎಂಥ ವರ ಎನ್ನುವುದನ್ನು ಏನನ್ನು ಪರಿಶೀಲಿಸಬೇಕು, ಎಷ್ಟನ್ನು ಮಾತ್ರ ಪರಿಶೀಲಿಸಬೇಕು ಅನ್ನುವುದನ್ನು ಸ್ಮೃತಿ ವಾಕ್ಯಕಾರರು ಹೇಳ್ತಾರೆ. ಕುಲಂಚ, ಕುಲವನ್ನು ನೋಡಬೇಕು. ಆ ಹುಡುಗನ ಕುಲ ಎಂಥ ಕುಲದಲ್ಲಿ ಜನಿಸಿದ್ದಾನೆ ಎನ್ನುವುದನ್ನು ಹುಡುಗಿಯ ತಂದೆ ತಾಯಿಗಳು ನೋಡಬೇಕಾಗತ್ತೆ. ಆಮೇಲೆ ಹುಡುಗನ ಶೀಲ ಚಾರಿತ್ರ್ಯವಂತನಾಗಿದ್ದಾನೋ ಇಲ್ವೋ ಅಂತ ನೋಡಬೇಕಾಗತ್ತೆ. ಆಮೇಲೆ ವಪುಹು, ಸುಂದರವಾಗಿದ್ದಾನೋ ಇಲ್ವೋ ಅನ್ನೋದನ್ನು ನೋಡಬೇಕಾಗತ್ತೆ. ಆಮೇಲೆ ವಯಸ್ಸನ್ನು ನೋಡಬೇಕು. ಆ ಹುಡುಗನ ವಯಸ್ಸು ಎಷ್ಟಾಗಿದೆ, ಮುದುಕನಾಗಿದ್ದಾನೋ ಏನೋ ಗೊತ್ತಿಲ್ಲ. ಈ ರೀತಿಯಲ್ಲಿ ಅವನನ್ನು ಪರಿಶೀಲಿಸಬೇಕು. ಆಮೇಲೆ ವಿದ್ಯೆಯನ್ನು ನೋಡಬೇಕು. ವಿದ್ಯಾವಂತನಾಗಿದ್ದಾನೋ, ಏನನ್ನ ಅಧ್ಯಯನ ಮಾಡಿದ್ದಾನೆ, ಎಷ್ಟು ಮಾಡಿದ್ದಾನೆ, ಇದನ್ನು ನೋಡಬೇಕಾಗತ್ತೆ. ಆಮೇಲೆ ವಿತ್ತಂಚ, ದುಡ್ಡನ್ನು ನೋಡಬೇಕು. ಸಂಪಾದನೆ ಮಾಡುವ ಸಾಮರ್ಥ್ಯ ಇದೆಯೋ ಇಲ್ಲವೋ, ಸಂಪಾದನೆ ಮಾಡ್ತಾನೋ ಇಲ್ವೋ, ಕೆಲಸಕ್ಕೆ ಹೋಗ್ತಾನೋ ಇಲ್ಲವೋ, ಇವನ್ನ ನೋಡಬೇಕು. ಸಂಪಾದನೆ ಮಾಡಿ ಮನೆಗೆ ತರ್ತಾನೋ ಇಲ್ಲವೋ ಅನ್ನೋದನ್ನು ನೋಡಬೇಕು. ಆಮೇಲೆ ಸನಾತನಂಚ, ಸನಾತನ ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾರೆ. ಸನಾತನಿಯಾಗಿರಬೇಕು ಹೊರತು ಅನಾಥನಿಯಾಗಿರಬಾರದು ಅಂತಂದರೆ, ಸನಾತನಿ ಅಂದರೆ ತಂದೆ ತಾಯಿ ತಾತ ಅಜ್ಜಿ ಇವೆಲ್ಲವೂ ಸಹಿತ ಪರಂಪರೆ ಅವನಿಗೆ ಇರಬೇಕು. ಆಮೇಲೆ ಅವನೂ ಸಹಿತ ಅವರ ಮಧ್ಯದಲ್ಲಿ ಬೆಳೆದಿರಬೇಕು. ಸನಾತನಿ ಅಂದರೆ ಆ ರೀತಿಯಲ್ಲಿ ಕೂಡು ಕುಟುಂಬದಲ್ಲಿ ಬೆಳೆದಿರುವಂಥವನನ್ನು ಸನಾತನಿ ಅಂತ ಕರೀತಾರೆ. ಅದೇ ರೀತಿಯಾಗಿ ಯಾರೂ ಇಲ್ಲದೆ ಬೆಳೆದಿರುವಂತಹ ವ್ಯಕ್ತಿ ನಾಳೆ ನನ್ನ ಮಗಳನ್ನು ಹೇಗೆ ನೋಡಿಕೊಳ್ಳಬಲ್ಲ, ಹೇಗೆ ನೋಡಿಕೊಳ್ತಾನೆ ಅನ್ನುವಂಥ ಒಂದು ಸಂಶಯ ಉತ್ಪತ್ತಿಯಾಗತ್ತೆ. ಅದಕ್ಕೋಸ್ಕರವಾಗಿ ಸನಾತನಿಂಚ ಈ ರೀತಿಯಲ್ಲಿ ಅವನಿಗೆ ಇವೆಲ್ಲ ಇರಬೇಕು, ಇಂಥದ್ದನ್ನು ನೋಡಬೇಕು ಅಂತ ಹೇಳ್ತಾರೆ. ಮಗಳು ಸೌಂದರ್ಯವನ್ನು ನೋಡ್ತಾಳೆ, ತಾಯಿ ವಿತ್ತವನ್ನು ನೋಡ್ತಾಳೆ, ದುಡ್ಡನ್ನು, ಅವನ ಆಸ್ತಿಯನ್ನು, ಅಂತಸ್ತನ್ನು ನೋಡ್ತಾಳೆ. ತಂದೆ ಅವರ ಗುಣ ನಡತೆ ಶೀಲ, ಅವನ ಯಶಸ್ಸು, ಎಷ್ಟು ಪ್ರಖ್ಯಾತಿಯಾಗಿದ್ದಾನೆ ಇವನ್ನೆಲ್ಲ ನೋಡ್ತಾನೆ. ಆಮೇಲೆ ಬಂಧುಗಳು ಸಂಬಂಧಿಕರು ಅವರ ಕುಲವನ್ನು ನೋಡ್ತಾರೆ. ಎಂಥ ಕುಲದಲ್ಲಿದ್ದಾನೆ ಇವನು, ಯಾವ ಕುಲದವನಿವನು, ಯಾವ ಜಾತಿಯವನಿವನು, ಇವನ ಹಿನ್ನೆಲೆ ಏನು, ಇವನ್ನೆಲ್ಲ ನೋಡ್ತಾರೆ. ಇದು ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ನಡೆಯುವಂತಹದ್ದಿದೆ. ಹುಡುಗಿ ಬರೀ ಸೌಂದರ್ಯವನ್ನು ಮಾತ್ರ ನೋಡುವಂತಹದ್ದು. ನನ್ನ ಗಂಡ ಅಷ್ಟು ಸೌಂದರ್ಯವಂತನಾಗಿರಬೇಕು, ಇಷ್ಟು ಸೌಂದರ್ಯವಂತನಾಗಿರಬೇಕು ಅಂತ ನೋಡ್ತಾಳೆ. ತಾಯಿ ನೋಡಿ ಇಲ್ಲೇ ಎಷ್ಟು ಆಸ್ತಿ ಇದೆಯಂತೆ, ಎಷ್ಟು ಸಂಪತ್ತು ಇದೆಯಂತೆ, ಇವನ್ನೇ ನೋಡ್ತಾನೆ. ಅದೇ ರೀತಿಯಾಗಿ ತಂದೆಯೂ ಸಹಿತ ಅಷ್ಟೇ. ಅವನ ಯಶಸ್ಸು ಅಂಥದ್ದು, ಅವನ ಒಂದು ತೇಜಸ್ಸು ಎಂಥದ್ದಿದೆ ಅನ್ನೋದನ್ನೇ ನೋಡ್ತಾನೆ. ಬರುವವರು ನೆಂಟರು ಇಷ್ಟರು ಯಾವ ಕುಲದವರು ನಮಗೆ ಹೊಂದಾಣಿಕೆ ಆಗ್ತಾರೋ ಇವನ್ನೆಲ್ಲ ನೋಡ್ತಾರೆ. ಇದು ಸಹಜವಾದಂತಹ ಗುಣ. ಅದಕ್ಕೋಸ್ಕರವಾಗಿ ಅಂಥ ಒಂದು ಇದನ್ನು ನೋಡಬೇಕು ಅಂತ ಸ್ಮೃತಿಕಾರರು ಹೇಳ್ತಾರೆ.
ಆಮೇಲೆ ಇನ್ನೂ ಒಂದು ಇದನ್ನು ಹೇಳ್ತಾರೆ, ಅತ್ಯಾಸನ್ನೇ ಅತಿ ದೂರೇ ಚ ಅತ್ಯಾಢ್ಯೇ ಚಾತಿ ದುರ್ಲಭೇ ವೃತ್ತಿಹೀನೇ ಚ ಮೂರ್ಖೇ ಚ ಷಟ್ಸು ಕನ್ಯಾ ನದೀಯತೆ. ಎಂಥವರಿಗೆ ಹುಡುಗಿಯನ್ನು ಕೊಡಬಾರದು ಅಂತಂದ್ರೆ ಇಲ್ಲಿ ಹೇಳ್ತಾನೆ, ಅತ್ಯಾಸನ್ನೇ, ಅತಿಯಾಗಿ ಹತ್ತಿರದಲ್ಲಿ ಕೊಟ್ಕೋಬಾರ್ದಂತೆ ಮನೆ. ನಮ್ಮ ಪಕ್ಕದ ಮನೆಗೆ ನಾವು ಹುಡುಗಿಯನ್ನು ಕೊಡಬಾರದು ಅಂತ ಹೇಳ್ತಾರೆ. ಅತ್ಯಾಸನ್ನೇ ಅತಿ ದೂರೇ ಚ, ತುಂಬ ದೂರ ಕೊಡಬಾರದಂತೆ ಹುಡುಗಿಯನ್ನ. ಯಾಕೆಂದ್ರೆ ಅತ್ಯಾಸನ್ಯ, ತುಂಬ ಹತ್ತಿರದಲ್ಲಿ ನಮ್ಮ ಮಗಳನ್ನು ಕೊಟ್ಟರೆ ನಮ್ಮ ಮಗಳು ನಮ್ಮ ಮನೆಯಲ್ಲೇ ಇರ್ತಾಳೆ. ಅದಕ್ಕೋಸ್ಕರವಾಗಿ ತುಂಬ ಹತ್ತಿರದಲ್ಲಿ ಮಗಳನ್ನು ಕೊಡಬಾರದು ಅಂತ ಹೇಳ್ತಾರೆ. ಆಮೇಲೆ ಅತಿ ದೂರೇಚ, ತುಂಬ ದೂರದಲ್ಲಿಯೂ ಕೊಡಬಾರದು. ಯಾಕೆ ಅಂದರೆ ಮಗಳಿಗೆ ಏನಾದರೂ ಸಂಕಷ್ಟ ಬಂದರೆ ನಾವು ಹೋಗ್ಲಿಕ್ಕೆ ಆಗೋದಿಲ್ಲ, ಮಗಳೂ ಸಹಿತ ಇಲ್ಲಿ ಬರ್ಲಿಕ್ಕೆ ಆಗೋದಿಲ್ಲ. ಆ ಒಂದು ಸಂಕಷ್ಟದ ವಾರ್ತೆಯನ್ನು ಕೇಳಿ ನಾವಿಲ್ಲೇ ಕೊರಗಬೇಕಾಗತ್ತೆ. ಅದಕ್ಕೋಸ್ಕರವಾಗಿ ತುಂಬ ದೂರ ಕೊಡಬಾರದು ಮಗಳನ್ನ. ಅತ್ಯಾಢ್ಯೇ ಚಾತಿ ದುರ್ಲಭೇ, ತುಂಬ ಬಲಶಾಲಿಗೂ ಸಹಿತ ಮಗಳನ್ನು ಕೊಡಬಾರದು. ಆಮೇಲೆ ತುಂಬ ದುರ್ಬಲನಾಗಿರುವಂಥವನಿಗೂ ಮಗಳನ್ನು ಕೊಡಬಾರದು. ತುಂಬ ಬಲಶಾಲಿಯಾಗಿರುವವನಿಗೂ ಸಹಿತ ಹೆಣ್ಣನ್ನು ಕೊಡಬಾರದು. ಯಾಕೆ ಅಂತಂದರೆ ಅವನು ಬಲಶಾಲಿಯಾಗಿದ್ದೇನೆ ಅಂತ ಹೇಳಿಬಿಟ್ಟು ಎಲ್ಲರ ಮೇಲೆ ಕಾದಾಟಕ್ಕೆ ಹೋಗ್ತಾನೆ. ಕಾದಾಟಕ್ಕೆ ಹೋದವಾಗ ಏನಾಗುತ್ತೆ ಅಂದರೆ ತೊಂದರೆ ಆಗತ್ತೆ. ಆಮೇಲೆ ತುಂಬ ದುರ್ಬಲನಿಗೂ ಕೊಡಬಾರದು. ಅಂದರೆ ಕೃಷ್ಣನಾಗಿರುವಂಥವನಿಗೆ, ತುಂಬ ದೇಹ ಕೃಷ್ಣನಾಗಿರುವಂಥವನಿಗೂ ಸಹಿತ ದುರ್ಬಲನಿಗೂ ಸಹಿತ ಹುಡುಗಿಯನ್ನು ಕೊಡಬಾರದು ಅಂತ ಹೇಳ್ತಾರೆ. ಆಮೇಲೆ ವೃತ್ತಿಹೀನೇಚ ಮೂರ್ಖೇಚ, ವೃತ್ತಿಹೀನ ಅಂದರೆ ಕೆಲಸವನ್ನು ಕಳೆದುಕೊಂಡಂಥವನಿಗೆ, ಕೆಲಸವೇ ಇಲ್ಲದೇ ಇರುವಂಥವನಿಗೆ ನಾವು ಕನ್ಯೆಯನ್ನು ಕೊಡಬಾರದು. ಆಮೇಲೆ ಮೂರ್ಖನಿಗೆ, ಶತಮೂರ್ಖ ಅಂತ ಕರೀತಾರೆ ನೋಡಿ. ಮೂರ್ಖ ಯಾರು? ಮೂರ್ಖ ಅಂದರೆ ಯಾರಾದರೂ ದೊಡ್ಡವರಿಬ್ಬರು ಮಾತಾಡ್ತಾ ಇರಬೇಕಾದ್ರೆ ಮಧ್ಯದಲ್ಲಿ ಹೋಗಿ ಮಾತಾಡುವಂಥದ್ದು, ಅವನೇ ಮೂರ್ಖ. ಆ ರೀತಿಯಲ್ಲಿ ವರ್ತನೆ ಯಾರು ಮಾಡ್ತಾರೋ ಅವನು ಮೂರ್ಖನಾಗುತ್ತಾನೆ. ಅದಕ್ಕೋಸ್ಕರ ಮೂರ್ಖ ಅನ್ನುವುದಕ್ಕೆ ಡೆಫಿನೇಷನ್. ಅದಕ್ಕೋಸ್ಕರವಾಗಿ ಅಂಥವನಿಗೆ, ಅಂದರೆ ಅಂಥ ಒಂದು ಬುದ್ಧಿಹೀನನಿಗೆ ಮಗಳನ್ನು ಕೊಡಬಾರದು ಅಂತ ಹೇಳ್ತಾರೆ. ಷಟ್ಸು ಕನ್ಯಾ ನದೀಯತೆ, ಈ 6 ಗುಣಗಳನ್ನು ಹೊಂದಿದಂಥವನಿಗೆ ಯಾವತ್ತೂ ಸಹಿತ ಕನ್ಯೆಯನ್ನು ಕೊಡಬಾರದು ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ನಮ್ಮ ಕನ್ಯಾದಾನದ ಒಂದು ಮಹತ್ವ, ನಾವು ಕನ್ಯಾ ದಾನವನ್ನು ಮಾಡಬೇಕಾದ್ರೆ ಇವನ್ನೆಲ್ಲ ಪರಿಶೀಲಿಸಬೇಕು ತಂದೆ ತಾಯಿಗಳು. ಇಲ್ಲ ಅಂದರೆ ಹುಡುಗಿಯ ತಂದೆ ತಾಯಿಗಳಿಗೆ ಪಾಪ ಅಂಟುಕೊಳ್ಳುತ್ತೆ ಅಂತ ಸ್ಮೃತಿಕಾರರೇ ಹೇಳ್ತಾ ಇದ್ದಾರೆ ಇದನ್ನು. ಅದಕ್ಕೋಸ್ಕರವಾಗಿ ಎಲ್ಲರೂ ಸಹಿತ ತಮ್ಮ ಕನ್ಯೆಯನ್ನು ದಾನ ಮಾಡಬೇಕಾದ್ರೆ, ಕನ್ಯಾದಾನವನ್ನು ಮಾಡಬೇಕಾದ್ರೆ, ಮದುವೆ ಮಾಡಿಕೊಡಬೇಕಾದ್ರೆ ಇವನ್ನೆಲ್ಲ ಪರಿಶೀಲಿಸಿ ಯೋಗ್ಯನಾದಂಥ ವರನಿಗೆ ನಿಮ್ಮ ಮಗಳನ್ನು ಕೊಟ್ಟು ಕನ್ಯಾದಾನ ಮಾಡಿ ಅಂತ ಸ್ಮೃತಿಕಾರರು ಹೇಳ್ತಾರೆ. ಅದೇ ರೀತಿಯಾಗಿ ನಾನು ಇವತ್ತಿನ ದಿವಸ ನಿಮಗೆಲ್ಲರಿಗೂ ಸಹಿತ ಹೇಳ್ತಾ ಇದ್ದೇನೆ. ನಮಸ್ಕಾರ.